ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಫ್ಲ್ಯಾಗ್ ಪ್ಯಾಟ್ರನ್ ಒಂದು ಬ್ರೇಕ್ಔಟ್ ಒಂದು ಸ್ಟ್ರಾಟಜಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್, ಮಾರ್ಕೆಟ್ ಅಪ್ ಟ್ರೆಂಡ್ ಇದ್ದಾಗ ಒಂದು ಸ್ಟಾಕ್ ಈ ರೀತಿ ಹೋಗುತ್ತೆ. ಅಪ್ ಟ್ರೆಂಡ್ ಸ್ಟಾಕ್ ಒಂದೇ ಮೂಮೆಂಟಲ್ಲಿ ಈ ರೀತಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಕರೆಕ್ಷನ್ ಆಗುತ್ತಲ್ಲ, ಕರೆಕ್ಷನ್ 2 ಟೈಪ್ಸ್ ಆಗುತ್ತೆ ಫ್ರೆಂಡ್ಸ್. ಮೊದಲನೇದಾಗಿ ಈ ರೀತಿ ಫ್ಲ್ಯಾಗ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಎರಡನೇದಾಗಿ ಒಂದು ಮೂಮೆಂಟ್ ಆದಮೇಲೆ ಈ ರೀತಿ ಕರೆಕ್ಷನ್ ಆಗಿ ಬ್ರೇಕ್ಔಟ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಬ್ರೇಕ್ಔಟ್ ಆದಾಗ ನಾವು ಯಾವ ರೀತಿ ಟ್ರೇಡ್ ಮಾಡೋದು ಅಂತ ಅದು ಇಂಟ್ರಾಡೇಯಲ್ಲಿ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಅದರಲ್ಲಿ ನೀವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಗೂಗಲಲ್ಲಿ ಸರ್ಚ್ ಮಾಡಬೇಕಾಗುತ್ತೆ F&O ಸ್ಟಾಕ್ ಲಿಸ್ಟ್ ಅಂತ. ಅದರಲ್ಲಿ ಮೊದಲನೇದಾಗಿ 5paisa.com ಅದು ಕ್ಲಿಕ್ ಮಾಡಿ. ಅದರಲ್ಲಿ ಮೇನ್ಮಾಗಿರ್ತಕ್ಕ A to Z ಒಂದು NSE ರಿಜಿಸ್ಟರ್ ಆಗಿರ್ತಕ್ಕಂಥ ಎಲ್ಲ ಒಂದು ಫ್ಯೂಚರ್ ಆ್ಯಂಡ್ ಆಪ್ಷನ್ ಸ್ಟಾಕ್ಸು ಶೋ ಆಗುತ್ತೆ. ಅದರಲ್ಲಿ ಮೇನ್ಮಾಗಿರ್ತಕ್ಕಂಥ ಸ್ಟಾಕ್ಸ್ ಎಲ್ಲ ನೀವು ಬಂದು TradingView.com ಒಂದು ಫೋಟೋ ಕ್ರಿಯೇಟ್ ಮಾಡಿಕೊಂಡು F&O ಸ್ಟಾಕ್ಸ್ ಅಂತ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲೆಲ್ಲ ನಾನು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದನ್ನು ನಾನು ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನೀವು ಚೇಂಜಸ್ ಅಂತಿದೆಯಲ್ಲ, ಚೇಂಜಸ್ ಅಂದರೆ ಇವತ್ತೊಂದು ದಿವಸ ಎಷ್ಟು ರೂಪಾಯಿ ಚೇಂಜಸ್ ಆಗಿದೆ. ಈಗ 108 ರೂಪಾಯಿ ಚೇಂಜಸ್ ಆಗಿದೆ. ಈ ರೀತಿ ಇನ್ನೊಂದು ಸರಿ ಪ್ರೆಸ್ ಮಾಡ್ತೀನಿ ನೋಡಿ, ಇದು 126 ರೂಪಾಯಿ ಡೌನ್ ಆಗಿದೆ. ಆ ರೀತಿ ಮಾರ್ಕೆಟ್ ಅಪ್ ಟ್ರೆಂಡ್ ಇರೋದ್ರಿಂದ ನಾವು ಅಪ್ ಟ್ರೆಂಡ್ ಇರ್ತಕ್ಕಂಥ ಒಂದು ಸ್ಟಾಕ್ಸ್ಲಿ ನಾವು ಯಾವ ರೀತಿ ಟ್ರೇಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೋಡ್ತಿರ್ಬೋದು 108 ರೂಪಾಯಿ ಚೇಂಜಸ್ ಆಗಿದೆ. M&M ಅಲ್ಲಿ ಒಂದು ಒಳ್ಳೆ ಮೂಮೆಂಟ್ ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಂಥ ಮೂಮೆಂಟ್ ಸ್ಟಾಕ್ಸ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಟ್ರೇಡ್ ಮಾಡ್ಬೋದು, ಡೈಲಿ ಪ್ರಾಫಿಟ್ ಮಾಡ್ಕೋಬೋದು. ನೆಕ್ಸ್ಟ್, ಪ್ರಿವಿಯಸ್ ಡೇಗಿಂತ ಒಂದು ಒಳ್ಳೆ ವೆಲ್ಯೂಮಲ್ಲಿ ಬ್ರೇಕ್ಔಟ್ ಆಗಿದೆ. ಎರಡನೇ ಸ್ಟಾಕು ಇದನ್ನು ಸಹ 1 ಡೇ ಟೈಮ್ ಫ್ರೇಮಲ್ಲಿ ನೋಡ್ತಿರ್ಬೋದು ಒಳ್ಳೆ ಮೂಮೆಂಟ್ ಆಗಿದೆ ಫ್ರೆಂಡ್ಸ್. ಈ ರೀತಿ ಇದರಲ್ಲಿ ಯಾವ ರೀತಿ ಇಂಟ್ರಾಡೇಲಿ ನಾವು ಟ್ರೇಡ್ ಮಾಡ್ಬೋದು, ಅದು ಆವಾಗಲೇ ಹೇಳ್ದಂಗೆ ಈ ರೀತಿ ಮೂಮೆಂಟ್ ಆದಮೇಲೆ ಕರೆಕ್ಷನ್ ಆಗುತ್ತೆ. ಈ ಒಂದು ಕರೆಕ್ಷನ್ ಆದಮೇಲೆ ಈ ಒಂದು ಬ್ರೇಕ್ಔಟಲ್ಲಿ ಯಾವ ರೀತಿ ನಾವು ಟ್ರೇಡ್ ಮಾಡೋದು ಅಂತ ಹೇಳ್ಕೊತೀನಿ ಫ್ರೆಂಡ್ಸ್. ಅದನ್ನು ಸಹ ನಾವು ಟ್ರೇಡ್ ಮಾಡೋದು ಇಂಟ್ರಾಡೇಲಿ ನಾನು 1 ಮಿನಿಟ್ ಟೈಮ್ ಫ್ರೇಮ್ ಯೂಸ್ ಮಾಡಿಕೊಂಡು ಯಾವ ರೀತಿ ಟ್ರೇಡ್ ಮಾಡೋದು ಅಂತ ಹೇಳ್ಕೊತೀನಿ ಫ್ರೆಂಡ್ಸ್. ಮೊದಲನೇ ಸ್ಟಾಕ್ ನಮ್ಮದು M&M ಅಂತ. ಇದರಲ್ಲಿ M&M ನೋಡ್ತಿರ್ಬೋದು ಫ್ರೆಂಡ್ಸ್, ಎಷ್ಟು ಪರ್ಫೆಕ್ಟಾಗಿ ಫ್ಲ್ಯಾಗ್ ಪ್ಯಾಟರ್ನ್ ಬ್ರೇಕ್ಔಟ್ ಆಗಿದೆ ಅಂತ ಹೇಳ್ಬೋದು. ಅದು ಸಹ ಒಂದು ಹೈ ವ್ಯಾಲ್ಯೂಮಲ್ಲಿ ಬ್ರೇಕ್ಔಟ್ ಆಗಿದೆ, ರಿಟೇಸ್ ಆಗಿದೆ. ಇಲ್ಲಿ ನಾವು ಬೈ ಮಾಡ್ಬೋದು. ಇದು ನಮ್ಮ ಸ್ಟಾಪ್ ಲಾಸ್ ಆಗುತ್ತೆ. ನಮ್ಮ ಒಂದು ಟಾರ್ಗೆಟ್ 1:4 ಆಗುತ್ತೆ ಫ್ರೆಂಡ್ಸ್. 1:4 ನಾವೊಂದು ಟ್ರೇಡ್ ಮಾಡ್ಬೋದು. ನೆಕ್ಸ್ಟ್, ಎಸ್ಕಾರ್ಟ್ ಎರಡನೇ ಸ್ಟಾಕ್ ನೋಡ್ತಿರ್ಬೋದು. ಅದನ್ನು ಸಹ 1 ಮಿನಿಟ್ ಟೈಮ್ ಫ್ರೇಮಲ್ಲಿ ನಾವು ಪ್ರತಿದಿನ 1 ಮಿನಿಟ್ ಟೈಮ್ ಫ್ರೇಮಲ್ಲೇ ನೋಡ್ಬೇಕು. ನೋಡ್ತಿರ್ಬೋದು ಫ್ಲ್ಯಾಗ್ ಪ್ಯಾಟರ್ನ್ ಬ್ರೇಕ್ಔಟ್ ಆಗಿದೆ, ಮೂಮೆಂಟ್ ಆಗಿದೆ. ನೆಕ್ಸ್ಟ್, ಇವಾಗ ನಾವು ನಾಳೆ ದಿನ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂದರೆ, ಮೂಮೆಂಟ್ ಆದಮೇಲೆ ತಿರ್ಗಾ ಮತ್ತೆ ಯಾವುದಾದ್ರೂ ಒಂದು ಫ್ಲ್ಯಾಗ್ ಪ್ಯಾಟರ್ನ್ ಕ್ರಿಯೇಟ್ ಆದಾಗ, ನೆಕ್ಸ್ಟ್ ಆ ಬ್ರೇಕ್ಔಟ್ ಆದಾಗ ಆ ಒಂದು ರಿಟ್ರೇಸ್ಮೆಂಟಲ್ಲಿ ನಾವು ಟ್ರೇಡ್ ಮಾಡಬೇಕಾಗುತ್ತೆ. ಸ್ಟಾಪ್ ಲಾಸ್ ಇಲ್ಲ ಆಗುತ್ತೆ. 1:4 ಪ್ರತಿದಿನ ಅರ್ನ್ ಮಾಡ್ಬೋದು ಫ್ರೆಂಡ್ಸ್. ಈ ರೀತಿ ಎಲ್ಲ ಸ್ಟಾಕ್ನ ಚೆಕ್ ಮಾಡ್ಕೊಬರ್ಬೋದು. ಕಮಿನ್ಸ್ ಇಂಡಿಯಾ ನೋಡ್ತಿರ್ಬೋದು, ಇದರಲ್ಲೂ ಸಹ ಒಳ್ಳೆಯ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟು, ಈ ಒಂದು ಫ್ಲ್ಯಾಗ್ ಪ್ಯಾಟರ್ನ್ ಯಾವಾಗ ಬ್ರೇಕ್ಔಟ್ ಆಗುತ್ತೆ ಆ ಒಂದು ರಿಟ್ರೇಸ್ಮೆಂಟಲ್ಲಿ ನೀವು ಟ್ರೇಡ್ ಮಾಡ್ಬೋದು. ಇದು ಸ್ಟಾಪ್ ಲಾಸ್ ಆಗುತ್ತೆ. SL ಟಾರ್ಗೆಟ್ 1:4 ಪ್ರತಿಯೊಂದು ಟ್ರೇಡಲ್ಲಿ 1:4 ನಾವು ಪ್ರತಿದಿನ ಅರ್ನ್ ಮಾಡ್ಬೋದು ಫ್ರೆಂಡ್ಸ್. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು.